ಮತ್ತೆ ಕಾಫಿ ವಿತ್ ನ್ಯೂಸ್ಗೆ ಸ್ವಾಗತ. ಪಹಲ್ಗಾಮ್ ದಾಳಿಯ ಹಿಂದೆ ಲಷ್ಕರ್ ಎ ತೊಯ್ಬಾ ಸಂಘಟನೆ, ಐಎಸ್ಐ ಮತ್ತು ಪಾಕ್ ಸೇನೆಯ ಕೈವಾಡ ಇದೆ ಅಂತ ಎನ್ಐಎ ವರದಿಯಲ್ಲಿ ಹೇಳಿದೆ. ವಿಚಾರಣೆಯ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಹೇಳ್ತಾ ಇದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ 26 ಕಾಶ್ಮೀರದಲ್ಲಿ 26 ಪ್ರವಾಸಿಗರ ಬಲಿ ಪಡೆದಂತಹ ಪಹಲ್ಗಾಮ್ ದಾಳಿಯನ್ನು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾಗಿರುವಂತಹ ಐಎಸ್ಐ ಜೊತೆಗೂಡಿ ಯೋಜಿಸಿತ್ತು. ಇದಕ್ಕೆ ಪಾಕಿಸ್ತಾನದ ಸೇನೆ ನೆರವು ನೀಡಿತ್ತು. ಈ ದಾಳಿಗೆ ಕಾಶ್ಮೀರದ 20 ಸ್ಥಳೀಯರು ನಾನಾ ರೀತಿಯಲ್ಲಿ ನೆರವನ್ನು ನೀಡಿದ್ರು ಎನ್ನುವಂತಹ ವಿಷಯವನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆಯಲ್ಲಿ ತಿಳಿಸಿದೆ. ಎನ್ಐಎ ವರದಿಯ ಪ್ರಕಾರ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಕಚೇರಿಯಲ್ಲಿ ದಾಳಿಯ ಪ್ಲಾನ್ ರೂಪಿಸಲಾಗಿತ್ತು. ಪಾಕ್ ಸರ್ಕಾರದ ನೇರ ಕಣ್ಗಾವಲಿನಲ್ಲಿ ನಡೆದಂತಹ ದಾಳಿಯಲ್ಲಿ ಪಾಕ್ ಪ್ರಜೆಗಳಾಗಿರುವಂತಹ ಹಶೀಂ ಮುಸಾ ಮತ್ತು ಅಲಿಭಾಯ್ ಭಾಗವಹಿಸಿದ್ರು. ಇವರೆಲ್ಲರೂ ಕೂಡ ದಾಳಿಯ ಕುರಿತಾಗಿ ಕಾಶ್ಮೀರದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದರು. ಇವರು ಉಗ್ರರಿಗೆ ಬೇಕಾದಂತಹ ಸಂಚಾರ ವ್ಯವಸ್ಥೆ, ದಾಳಿಯ ಸಮಯ ಮತ್ತು ಇತರೆ ಮಾಹಿತಿಯನ್ನು ನೀಡಿದ್ರು ಅನ್ನುವಂತಹ ವರದಿಯನ್ನು ಎನ್ಐಎ ಹೇಳಿದೆ. ಇನ್ನು ಭಾರತ ಪ್ರವೇಶ ಹೆಂಗಾಯಿತು ಅಂತಂದರೆ, ದಾಳಿಕೋರರು ಏಪ್ರಿಲ್ 15ರಂದ ಹೊತ್ತಿಗೆ ಕಾಶ್ಮೀರದೊಳಗೆ ನುಸುಳಿದ್ದು ಬೈಸರ್ಗನ್ ಅರು ಬತಾಬ್ ಕಣಿವೆಗಳ ಸಮೀಕ್ಷೆ ನಡೆಸಿದಂತಹ ಈ ಉಗ್ರರು ಸ್ಥಳೀಯರು ಕೂಡ ಆಶ್ರಯವನ್ನು ನೀಡಿ ಓಡಾಡಕ್ಕೂ ಕೂಡ ಸಮಯವನ್ನು ಮಾಡಿಕೊಟ್ಟು, ಜೊತೆಗೆ ಅವರಿಗೆ ಊಟ ವ್ಯವಸ್ಥೆಯನ್ನು ಕೂಡ ಅಲ್ಲಿನ ಸ್ಥಳೀಯರು ಮಾಡಿದ್ರು ಅಂತ ಎನ್ಐಎಯಲ್ಲಿ ಹೇಳಲಾಗಿದೆ. ಹೀಗಾಗಿ ಎನ್ಐಎ ಕಾಶ್ಮೀರ ಕಣಿವೆಯಲ್ಲಿ ಉಗ್ರರಿಗೆ ಅಗತ್ಯ ವಸ್ತುಗಳನ್ನು ನೀಡ್ತಾ ಇದ್ದ ನಿಸಾರ್ ಅಹಮದ್, ಮುಷ್ತಾಕ್ ಸೇರಿದಂತೆ ಹಲವರ ವಿಚಾರಣೆಗೆ ನಡೆಸ್ತಾ ಇದೆ. ಇದುವರೆಗೂ ಘಟನೆ ಸಂಬಂಧ 2800ಕ್ಕೂ ಹೆಚ್ಚು ಜನರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು 150 ಭದ್ರತಾ ಪಡೆಗಳ ವಶಕ್ಕೆ ಪಡೆದಂತಹ ಎನ್ಐಎ ವಿಚಾರಣೆಗೆ ಒಳಪಡಿಸಿದೆ. ಇನ್ನು ಹೌದು, ನಮಗಿದೆ ಉಗ್ರರ ಇತಿಹಾಸ ಅಂತ ಇದಕ್ಕಿಂತ ಮುಂಚೆ ಎನ್ಐಎ ಏನು ಹೇಳಿದೆ ಅಂತಂದರೆ, ಅಫ್ಕೋರ್ಸ್ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಕೈವಾಡ ಇದೆ, ಪಾಕ್ ಸೈನಿಕರ ಕೈವಾಡ ಇದೆ, ಪಾಕಿಸ್ತಾನ ಗುಪ್ತಚರ ಇಲಾಖೆ ಐಎಸ್ಐ ಕೈವಾಡ ಇದೆ ಅಂತ ಹೇಳಿದೆ ಎನ್ಐಎ. ಎಷ್ಟು ಪರ್ಫೆಕ್ಟಾಗಿ ಹೇಳತ್ತಂತಂದರೆ ನಮ್ಮ ಎನ್ಐಎ ರಾಷ್ಟ್ರೀಯ ತನಿಖಾ ಸಂಸ್ಥೆ, ಇದ್ರ ಹಿಂದೆ ಮೊದಲೇ ಇದಾದಕ್ಕಿಂತ ಮುಂಚೆ ಆದಿಲ್ ರಾಜ್ ಅನ್ನುವಂತಹ ವ್ಯಕ್ತಿ, ಆದಿಲ್ ರಾಜ್ ಇವನು ಯಾರಂತಂದರೆ ಪಾಕ್ ಸೇನೆಯ ನಿವೃತ್ತ ಮೇಜರ್. ಇವನೇನು ಹೇಳಿದಾನಂತಂದರೆ, ಭಾರತದಲ್ಲಿ ಏನು ಪಹಲ್ಗಾಮ್ ದಾಳಿ ನಡೀತಲ್ಲ, ಆ ಭಾರತದಲ್ಲಿ ಪಹಲ್ಗಾಮ್ ದಾಳಿ ನಡೆದಂತಹ ದಾಳಿಯ ಹಿಂದೆ ಪಾಕ್ ಸೇನೆ ಇದೆ, ಪಾಕ್ ಸೇನೆಯ ಹಿಂದೆ ಚೀನಾ ಕೂಡ ಇದೆ ಅಂತ ಹೇಳಿದ್ದಾನೆ. ಯಾರು? ಆದಿಲ್ ರಾಜ ಅನ್ನುವಂತಹ ನಿವೃತ್ತ ಪಾಕಿಸ್ತಾನ್ ಸೇನೆಯ ಮೇಜರ್. ಪಾಕಿಸ್ತಾನ ಮತ್ತು ಐಎಸ್ಐ ಮೂಲಗಳಿಂದ ನನಗೆ ಮಾಹಿತಿ ಸಿಕ್ಕಿದೆ. ಏನು ಹೇಳ್ತಾನಂತಂದರೆ ಅವನು, ಪಾಕಿಸ್ತಾನ ಸೇನೆ ಮುಖ್ಯಸ್ಥ ಆದೇಶದ ಮೇರೆಗೆ ಈ ಪಹಲ್ಗಾಮ್ ದಾಳಿ ನಡೆದಿದೆ ಅಂತ ಆದಿಲ್ ರಾಜ್ ಹೇಳಿದ್ದಾನೆ. ಐಎಸ್ಐ ಅಧಿಕಾರಿಗಳು ಆಸಿಮ್ ಮುನೀರ್ ಆದೇಶ ಬಗ್ಗೆ ಹೇಳಿದರು. ಇಲ್ಲಿ ಆಸಿಮ್ ಮುನೀರ್ಗೆ ಯಾಕೆ ಈ ಒಂದು ದಾಳಿ ಮಾಡಬೇಕಂತ ಅನ್ನಿಸ್ತು? ಆಸಿಮ್ ಮುನೀರ್ ಅಂತ ಏನಿದಾನಲ್ಲ, ಇವನು ಪಾಕಿಸ್ತಾನದ ಸೇನಾಧ್ಯಕ್ಷ. ಇವನೇನು ಮಾಡ್ದ ಅಂತಂದರೆ, ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಪಹಲ್ಗಾಮ್ ದಾಳಿಯನ್ನು ಮಾಡ್ತಾನೆ ಅಂತ ಇಲ್ಲಿನ ಆದಿಲ್ ರಾಜ ಹೇಳ್ತಾನೆ. ಆದಿಲ್ ರಾಜ ಅನ್ನುವಂತಹ ವ್ಯಕ್ತಿ ಯಾರಂತಂದರೆ, ಆಲ್ರೆಡಿ ಅವರು ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ಅವರು ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಆದಿಲ್ ರಾಜ ಏನು ಹೇಳ್ತಾರಂತಂದರೆ, ಇದೆಲ್ಲ ಪಹಲ್ಗಾಮ್ ದಾಳಿ ನಡೆದಿದೆಯಲ್ಲ, ಇದೆಲ್ಲ ಆಸಿಮ್ ಮುನೀರ್ ಅವರ ಪ್ಲಾನ್ ಆಗಿದೆ. ಯಾಕೆ ಅಂತಂದರೆ, ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಅದಕ್ಕೋಸ್ಕರ ಐಎಸ್ಐಗೆ ಇವನು ಆದೇಶವನ್ನು ಹೊರಡಿಸ್ತಾನೆ ಪಹಲ್ಗಾಮ್ನಲ್ಲಿ ದಾಳಿ ಆಗಬೇಕು ಅಂತ. ಅವಾಗ ಇವರೇನು ಐಎಸ್ಐ ಏನು ಮಾಡತ್ತಂತಂದರೆ, ಬೇಡ, ಇದು ದೊಡ್ಡ ಸುದ್ದಿ ಆಗುತ್ತೆ, ನಮಗೆ ನೆಗೆಟಿವ್ ಹೊಡೆಯುತ್ತೆ, ಈಗಾಗಲೇ ನಮ್ಮಲ್ಲಿ ಆರ್ಥಿಕ ಪತನ ಇದೆ, ಸೊ ಏನು ಮಾಡೋದು ಅಂತ ಹೇಳಿದಾಗ, ಇಲ್ಲ ಆಗಲೇಬೇಕು ಅಂತ ಆಸಿಮ್ ಮುನೀರ್ ಆದೇಶವನ್ನು ಹೊರಡಿಸ್ತಾನೆ. ಇದು ಐಎಸ್ಐಗೂ ಕೂಡ ಗೊತ್ತಿರುತ್ತೆ. ಜೊತೆಗೆ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಜೊತೆಗೆ ಒಗ್ಗೂಟಿ ಇದೇ ಆಸಿಮ್ ಮುನೀರ್ ಏನು ಮಾಡ್ತಾನಂತಂದರೆ, ದಾಳಿಯನ್ನು ಮಾಡಿದ್ದಾನೆ ಅಂತ ನನಗೆ ಐಎಸ್ಐನ ಕೆಲವೊಂದಿಷ್ಟು ಮೂಲಗಳಿಂದ ನನಗೆ ಮಾಹಿತಿ ಬಂದಿದೆ ಅಂತ ಆದಿಲ್ ರಾಜ ಅನ್ನುವಂತಹ ಪಾಕ್ ಸೇನೆಯ ನಿವೃತ್ತ ಮೇಜರ್ ಈ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾನೆ. ಇಲ್ಲೇನಾಯಿತು ಅಂತಂದರೆ, ಎನ್ಐಎ ತನಿಖೆಯಿಂದಲೂ ಕೂಡ ಪಾಕ್ ಸೇನೆ ಮತ್ತು ಲಷ್ಕರ್ ಎ ತೊಯ್ಬಾ ಸಂಘಟನೆ ಮತ್ತು ಐಎಸ್ಐ ಕೈವಾಡ ಇದೆ ಅಂತಲೂ ಕೂಡ ಪ್ರೂವ್ ಆಯಿತು. ಅಲ್ಲಿನ ಮೇಜರ್ ಆಗಿರೋದಂತಹ ನಿವೃತ್ತ ಮೇಜರ್, ಪಾಕಿಸ್ತಾನದ ಮೇಜರ್ ಕೂಡ ಇದನ್ನೇ ಹೇಳಿದ್ದಾನೆ. ಈಗ ಆಸಿಮ್ ಮುನೀರ್ ಎಲ್ಲಿದ್ದಾನೆ? ಆಸಿಮ್ ಮುನೀರ್ ಈಗ ದೇಶ ಬಿಟ್ಟು ಪರಾರಿಯಾಗಿದ್ದಾನೆ. ಸೊ ಇವೆಲ್ಲವೂ ಕೂಡ ಏನಾಗುತ್ತಂತಂದರೆ, ಹಾಗಾದರೆ
ಪಾಕಿಸ್ತಾನ ಸೈನಿಕ, ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಆಸಿಮ್ ಮುನೀರೇ ಈ ಒಂದು ದಾಳಿಯ ರೂವಾರಿನ ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ಈಗ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮುಖ್ಯಸ್ಥ ಅವನೇ, ಯಾರವನು ಆ ಮುಖ್ಯಸ್ಥನ ಮನೆಗೆ ಭದ್ರತೆಯನ್ನು ನೀಡಲಾಗಿದೆ. ಸೊ ಹೀಗಾಗಿ ಪಾಕಿಸ್ತಾನ ಸೇನೆಗೆ ಇದರ ಹಿಂದೆ ಇದೆ ಅಂತ NIA ಕೂಡ ಹೇಳಿದೆ. ಆದಿಲ್ ರಾಜ ಅನ್ನುವಂತಹ ಪಾಕ್ ಸೇನೆಯ ನಿವೃತ್ತ ಮೇಜರ್ ಕೂಡ ಹೇಳಿದ್ದಾನೆ. ಸೊ ಇದರಿಂದ ಪ್ರೂವ್ ಆಗುತ್ತೆ ಪಾಕಿಸ್ತಾನದ ನರಿಬುದ್ಧಿ ಎಂತಹದ್ದು ಅಂತ. ಓಕೆನಾ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ, ಹೌದು ನಮಗೆ ಉಗ್ರರ ಇತಿಹಾಸ ಇದೆ. ಮಾಜಿ ಸಚಿವ ಭುಟ್ಟೋ ತಪ್ಪನ್ನು ಒಪ್ಕೊಂಡಿದ್ದಾನೆ. ಯಾವತ್ತೂ ಒಂದು ಸತ್ಯ ಯಾವತ್ತೂ ಬಾಯಿಗೆ ಎಷ್ಟೇ ನೀವು ಕಂಟ್ರೋಲ್ ಮಾಡಿ, ಸತ್ಯ ಬಾಯಿಗೆ ಬಂದೇ ಬರುತ್ತೆ, ಸುಳ್ಳು ಬೇಗ ಬಂದ್ಬಿಡತ್ತೆ. ಹಾಗಾಗಿ ಹೌದು ನಮ್ಮ ಹತ್ರ ನಾವು ಉಗ್ರರ ಇತಿಹಾಸ, ನಮಗೆ ಹಿಸ್ಟ್ರಿ ಇದೆ, ನಾವು ಉಗ್ರರ ಭಯೋತ್ಪಾದಕ ಫ್ಯಾಕ್ಟರಿ ಅಂತ ಒಪ್ಕೊಂಡಿದ್ದಾನೆ ಪಾಕಿಸ್ತಾನದ ಮಾಜಿ ಸಚಿವ. ಪಾಕಿಸ್ತಾನ ದಶಕಗಳಿಂದಲೂ ಕೂಡ ಗಡಿಯಾಚೆಗಿನ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡ್ತಾನೆ ಬಂದಿದೆ ಅಂತ ಈ ಒಂದು ವಿಷಯವನ್ನು ಇದೀಗ ಮಾಜಿ ವಿದೇಶಾಂಗ ಖಾತೆ ಸಚಿವ ಬಲಾವಲ್ ಭುಟ್ಟೋ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನಕ್ಕಿರುವಂತಹ ಉಗ್ರರ ಇತಿಹಾಸದ ಕುರಿತು ಇತ್ತೀಚೆಗೆ ಆ ದೇಶದ ರಕ್ಷಣಾ ಸಚಿವ ಖ್ವಾಜಿ ಆಸಿಫ್ ಸಂದರ್ಶನವೊಂದರಲ್ಲಿ ಒಪ್ಪಿಕೊಂಡಿದ್ದರು. ಅವರ ಹೇಳಿಕೆಯನ್ನು ಬಿಲಾವಲ್ ಭುಟ್ಟೋ ಕೂಡ ಬಹಿರಂಗವಾಗಿಯೇ ಹೇಳಿಕೊಂಡಿದ್ದಾರೆ. ಬ್ರಿಟನ್ನ ವಾಹಿನಿಯೊಂದರಲ್ಲಿ ಸಂದರ್ಶನವೊಂದರಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಭುಟ್ಟೋ ಒಪ್ಕೊಂಡಿದ್ದಾರೆ. ಭುಟ್ಟೋ ಏನಂತಂದರೆ ಇಮ್ರಾನ್ ಖಾನ್ನ ವಿದೇಶಾಂಗ ಕಾರ್ಯ ಅಂದರೆ ಅವರ ಸಂಪುಟದಲ್ಲಿ ಕೆಲಸ ಮಾಡಿದಂತಹ ಈ ವ್ಯಕ್ತಿ, ನಮ್ಮ ಕಾಲದಲ್ಲೂ ಕೂಡ ಭಯೋತ್ಪಾದನೆಗೆ ನಾವು ಹಾಲು ಎರೆದಿದ್ವಿ, ಈಗ ನವಾಜ್ ಶರೀಫ್ ಕಾಲದಲ್ಲೂ ಕೂಡ ಹಾಲು ಎರಿತಾ ಇದ್ದೀವಿ, ಅವರು ಕೂಡ ಹಾಲು ಎರಿತಾ ಇದ್ದಾರೆ, ನಾವು ಭಯೋತ್ಪಾದಕ ಉಗ್ರ ಸಂಘಟನೆ ನಾವು ಹೇಳಿದ ಅಂದರೆ ನಾವು ಉಗ್ರ ಸಂಘಟನೆಯನ್ನು ಸಾಕ್ತಾ ಇದ್ದೀವಿ ಅಂತ ಇವರೆಲ್ಲರೂ ಕೂಡ ಈಗ ಒಪ್ಕೊಳ್ತಾ ಇದ್ದಾರೆ. ಹಾಗಾದರೆ ಪಾಕಿಸ್ತಾನದಲ್ಲಿ ಎಷ್ಟು ಉಗ್ರ ಸಂಘಟನೆಗಳಿದ್ದಾವೆ? ಅಮೆರಿಕಾದ ಒಂದು ರಿಪೋರ್ಟ್ ಹೇಳುತ್ತೆ ಏನಂತಂದರೆ ಪಾಕಿಸ್ತಾನದಲ್ಲಿ 150ಕ್ಕೂ ಹೆಚ್ಚು ಉಗ್ರ ಸಂಘಟನೆಗಳಿದಾವಂತೆ. ಒಂದು ಉಗ್ರ ಸಂಘಟನೆಯಲ್ಲಿ ಕಮ್ಮಿ ಅಂತಂದ್ರೆ 1,000 ಜನ ಕೆಲಸ ಮಾಡ್ತಾರೆ. ಹಾಗೆ 150 ಉಗ್ರ ಸಂಘಟನೆಗಳು ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಸಕ್ರಿಯ ಉಗ್ರ ಸಂಘಟನೆಗಳು 150 ಇದ್ದಾವೆ. ಇನ್ನು ಅದನ್ನು ಈಗ ನಿರ್ನಾಮವಾಗಿರುವಂತಹ ಸಂಘಟನೆಗಳು ಬೇರೆ, ಆದರೆ ಸಕ್ರಿಯವಾಗಿರುವಂತಹ ಉಗ್ರ ಸಂಘಟನೆಗಳು 150 ಇದೆ ಅಂತ ಇದೇ ಅಮೆರಿಕ 2024ರಲ್ಲಿ ಹೇಳಿತ್ತು. ಇದರಲ್ಲಿ ಲಷ್ಕರ್ ಎ ತೊಯ್ಬಾ ಸಂಘಟನೆ ಆಗಿರಬಹುದು, ಜೈಷ್ ಎ ಮೊಹಮ್ಮದ್ ಆಗಿರಬಹುದು, ಜೊತೆಗೆ ISI ಆಗಿರಬಹುದು, ಇವರೆಲ್ಲರೂ ಕೂಡ ರಕ್ತ ಪಿಪಾಸುಗಳೇ ಅಂತ ಪಾಕಿಸ್ತಾನಕ್ಕೆ ಅಮೆರಿಕ ಒಂದು ರಿಪೋರ್ಟನ್ನು ಕೊಡುತ್ತೆ. ವಿಶ್ವದ ಮುಂದೆ ಇಟ್ಟಾಗ ಅವಾಗ ಏನಾಗುತ್ತೆ ಅಂತಂದರೆ ಪಾಕಿಸ್ತಾನ ಅವಾಗ ಇದನ್ನು ವಿರೋಧ ಮಾಡುತ್ತೆ. ಆದರೆ ಈಗ ಈ ಪಹಲ್ಗಾಮ್ ದಾಳಿಯ ನಂತರ ಇಮ್ರಾನ್ ಖಾನ್ ಸರ್ಕಾರದ ವಿದೇಶಾಂಗ ಸಚಿವನೂ ಕೂಡ ಹೇಳ್ತಾನೆ, ಹೌದು ನಾವು ಉಗ್ರರನ್ನ ಸಾಕಿದ್ವಿ ಅಂತ. ಈಗ ನವಾಜ್ ಶರೀಫ್ ಸರ್ಕಾರದವನು ಕೂಡ ಹೇಳ್ತಿದ್ದಾನೆ, ಹೌದು ನಮ್ಮಲ್ಲಿ ಉಗ್ರ ಸಂಘಟನೆಗಳಿದಾವಂತ. ಆದರೂ ಕೂಡ ಅಲ್ಲಿನ ಮಾಧ್ಯಮಗಳು ಏನು ಮಾಡ್ತಿದ್ದಾವಂತೆ, ಇಲ್ಲ ನಮ್ಮಲ್ಲಿ ಉಗ್ರ ಸಂಘಟನೆಗಳವೆಲ್ಲ ಅಲ್ಲ, ಅವರೆಲ್ಲ ಸ್ವತಂತ್ರ ಹೋರಾಟಗಾರರಂತೆ. ಸ್ವತಂತ್ರ ಕೊಟ್ಟು ಏನು ಮಾಡಿದ್ರು ಹಂಗಾದರೆ? ಭಾರತ ಮತ್ತು ಪಾಕಿಸ್ತಾನ ಎರಡೂ ಒಂದೇ ದಿನ ಸ್ವತಂತ್ರವಾಯಿತು, ವಿಭಜನೆ ಆಗಿದ್ದು ಒಂದೇ ದಿನ. ಪಾಕಿಸ್ತಾನ ಏನು ಮಾಡುತ್ತಂತಂದರೆ ನಮ್ಮನ್ನು ಹೊರಗೆ ಹಾಕಿದ್ರಲ್ಲ, ಅಥವಾ ನಾವು ಹೋಗಿ ಬೇರೆ ದುಡ್ಡು ತಿನ್ನಬೇಕು ಅಂತ ಇರಲಿಲ್ಲ ಅವ್ರಿಗೆ, ಪಾಕಿಸ್ತಾನದವ್ರಿಗೆ. ಭಾರತಕ್ಕೆ ದುಡಿದು ನಾವು ಪವರ್ಫುಲ್ ರಾಷ್ಟ್ರ ಆಗ್ತೀವಿ. ಇದೇ ಇಂದಿರಾ ಗಾಂಧಿಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಒಬ್ರು ಯಾರೋ ಕೇಳಿದಾಗ ಭಾರತದ ಕನಸು ಏನಾಗಿರುತ್ತೆ ಅಂತ ಕೇಳಿದಾಗ ಇಂದಿರಾ ಗಾಂಧಿಯವರು ಹೇಳ್ತಾರೆ, ಪ್ರೈಮ್ ಮಿನಿಸ್ಟರ್ ಅವರು ಅಂದಿನ ಸಂದರ್ಭದಲ್ಲಿ, ನಾವು ಬೇರೆ ರಾಷ್ಟ್ರಗಳಂತೆ 100-200 ವರ್ಷಗಳವರೆಗೆ ಬದುಕುವಂತಹ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಾ ಇಲ್ಲ, 1000-2000 ವರ್ಷಗಳವರೆಗೆ ಬದುಕುವಂತಹ ರಾಷ್ಟ್ರ ನಿರ್ಮಾಣಕ್ಕೆ ನಾವು ಕನಸನ್ನು ಕಾಣ್ತಾ ಇದ್ದೀವಿ ಅಂತ ಇದೇ ಇಂದಿರಾ ಗಾಂಧಿಯವರು ಹೇಳಿದರು. ಅದೇ ಥರನಾಗಿ ಅಂದಿನ ಕಾಲದಿಂದಲೂ ಇಂದಿರಾ ಗಾಂಧಿಯವರು ರಾಷ್ಟ್ರ ನಿರ್ಮಾಣಕ್ಕೆ, ರಾಷ್ಟ್ರವನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡಿದ್ರು, ಕಟ್ಟಿದ್ದಾರೆ ಕೂಡ. ಆದರೆ ಪಾಕಿಸ್ತಾನದಲ್ಲಿ ಇಂದಿರಾ ಗಾಂಧಿ ಅಂತವರು, ನರೇಂದ್ರ ಮೋದಿ ಅಂತವರು ಯಾರೂ ಕೂಡ ಇರಲೇ ಇಲ್ಲ. ಎಲ್ಲ ಭ್ರಷ್ಟಾಚಾರಿಗಳು. ಪಾಕಿಸ್ತಾನದಲ್ಲಿ ಬಂದಂತಹ 27 ಪ್ರಧಾನಿಗಳು ಕೂಡ ಭ್ರಷ್ಟಾಚಾರಿಗಳು. ಅದಕ್ಕೋಸ್ಕರ ಬಡದ ಬಾಯಿ ಈಗ ಅವರು ದುಡಿದು ತಿನ್ನುವಂತಹ ಬುದ್ಧಿ ಇರಲಿಲ್ಲ ಅವ್ರಿಗೆ, ಪಾಕಿಸ್ತಾನಗಳಿಗೆ. ಬರೀ ಭಯೋತ್ಪಾದನೆಯನ್ನು ಮಾಡಿ ಹೆಂಗಾದರೂ ಮಾಡಿ ಭಾರತದ ವಿರುದ್ಧ ನಾವು ಭಯೋತ್ಪಾದನೆಯನ್ನು ಮಾಡಬೇಕು ಅಂತ ತಿಳಿದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತಂದರೆ ಅಡ್ಡದಾರಿ ಹಿಡಿದು ಸಾಲ ಮಾಡಿ ಈಗ ಪಾಕಿಸ್ತಾನ ದೇಶವನ್ನೇ ಮಾರುವಂತಹ ಪರಿಸ್ಥಿತಿಗೆ ಪಾಕಿಸ್ತಾನ ಬಂದಿದೆ. ಸಪೋಸ್ ಏನಾದರೂ ಪಾಕಿಸ್ತಾನ ಮಾರೋದಿದೆ ಅಂತ ಏನಾದರೂ ಬಂದರೆ ಭಾರತ ಪಕ್ಕ ಅದನ್ನ ತೊಗೊಳ್ಬೇಕು.